ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಕೂಡ ನನ್ನ ತರಾನೇ ಇದ್ದೀರಾ ಅನ್ಕೊಂಡು ಇವತ್ ನಮ್ಮ ಮನೇಲಿ ಸ್ಪೆಷಲ್ ಆಗಿ ಬೆಂಡೆಕಾಯಿ ಕುರ್ಕುರೆನ ಮಾಡಿದೀವಿ. ಬನ್ನಿ ನೀವು ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಮ್ಮನೇಲಿ ಬೆಂಡೆಕಾಯಿ ಅಂದ್ರೆ ಯಾರಿಗೂ ಇಷ್ಟ ಇಲ್ಲ. ಒಂದಿನ ಕಿಚನ್ ಅಲ್ಲಿ ಬೆಂಡೆಕಾಯಿ ಕಣ್ಣೀರ್ ಹಾಕ್ತಾ ಕುತ್ಕೊಂಡಿತ್ತು. ಅಯ್ಯೋ ಬೆಂಡೆಕಾಯಿ, ನೀನ್ ಈ ರೀತಿ ಎಲ್ಲ ಆಳ್ಬೇಡ, ನಂಗೆ ತುಂಬಾ ಬೇಜಾರಾಗುತ್ತೆ. ಬಾ, ಇವತ್ ನಿಂಗೆ ಏನಾದ್ರೂ ಒಂದು ಚಾನ್ಸ್ ಕೊಟ್ಟೆ ಕೊಡ್ತೀನಿ ನಾನು. ಎಲ್ರು ಕೂಡ ನಿಂಗೆ ರಿಜೆಕ್ಟ್ ಮಾಡ್ತಾರಲ್ಲ, ಆದ್ರೆ ನಾನು ಒಂದು ಚಾನ್ಸ್ ನ ಕೊಟ್ಟು ನಿಂಗೆ ಕುರ್ಕುರೆ ಮಾಡ್ಬಿಡ್ತೀನಿ. ಬಾ, ಇವಾಗ ನಿಂಗೆ ಸ್ನಾನ ಕರ್ಕೊಂಡೋಗಿ ಟವಲ್ ತಗೊಂಡು ಒರೆಸ್ಕೊಂಡು ಈ ರೀತಿ ಉದ್ದದಾಗಿ ಸ್ಟೈಲ್ ಆಗಿ ಕಟ್ ಮಾಡಿ ಇಟ್ಕೊಳ್ತೀನಿ ನಾನು. ಅದಕ್ಕೆ ನಂಗೆ ಬೆಂಡೆಕಾಯಿ ಕೇಳ್ತು, ಏನಕ್ಕ ಇವತ್ ನಾನು ಶೈನ್ ಆಗ್ತೀನಾ? ಈಗ ನಮ್ಮ ಬೆಂಡೆಕಾಯಿಗೆ ಮಸಾಲಾ ಮೇಕಪ್ ಮಾಡುವಂತ ಸಮಯ. ಒಂದು ಬೌಲ್ಗೆ ಈ ರೀತಿಯಾಗಿ ಬೆಂಡೆಕಾಯಿನ ಹಾಕೊಂಡು ಇದಕ್ಕೆ 1/4 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿ, ಗರಂ ಮಸಾಲ 1 ಸ್ಪೂನ್, ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ, 1/4 ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪುಡಿ ಇಷ್ಟೆಲ್ಲ ಹಾಕೊಂಡು ಗರನೆ ಅಲ್ಲಾಡ್ಸ್ ಮೇಲೆ ಕೆಳಗೆ ಅಲ್ಲಾಡ್ಸೋ ಅನ್ಕೊಂಡು 2 ರೀತಿಲಿ ಆಡಾಟ ಅಲ್ಲಾಡ್ಸ್ಕೊಳ್ಳಿ. ಈಗ ರುಚಿಗೆ ಬೇಕಷ್ಟು ಉಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರ್ಧ ನಿಂಬೆ ಹಣ್ಣಿನ ರಸ ಇದಿಷ್ಟನ್ನು ಇದ್ರೊಳಗೆ ಹಾಕೊಳ್ಳಿ. ಕೈನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ವಾವ್, ಸೂಪರ್ ಆಗಿದೆ. ಇವಾಗ ನಾವು ಕರಂ ಅಂತ ನಮ್ಮ ಕುರ್ಕುರೆ ಸೌಂಡ್ ಬರ್ಬೇಕಲ್ಲ, ಅದಕ್ಕೋಸ್ಕರ 1 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು, 2 ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟು ಹಾಕೊಂಡು ಮತ್ತೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಅದು ಕೋಟ್ ಆಗ್ಲಿ. ಈಗ ನಮ್ಮ ಬೆಂಡೆಕಾಯಿ ಕೋಟೆಲ್ಲ ಆಗಿ ಕುರ್ಕುರೆ ಆಗೋದಕ್ಕೆ ರೆಡಿ ಆಗಿದೆ. ನಾನು ಇನ್ನೇನು ಎಣ್ಣೆ ಸ್ನಾನ ಮಾಡೋಳಿದ್ದೀನಿ ಅಂತ ಹೇಳ್ಕೊಂಡು ಕಾಯ್ತಾ ಕುತ್ಕೊಂಡಿದೆ. ಎಣ್ಣೆನ ಬಿಸಿಕಿಟ್ಕೊಳ್ಳೋಣ, ಅದ್ರೊಳಗಡೆ ಇದನ್ನ ಹಾಕೊಳ್ಳೋಣ, ಹೊರ್ಕೊಳ್ಳೋಣ, ತಿನ್ಕೊಳ್ಳೋಣ, ಮಜಾ ಮಾಡೋಣ. ನೋಡ್ತಾ ಹಾಗೆ ಬಿಟ್ಟು ನಮ್ಮ ಕುರ್ಕುರೆ. ಇನ್ನೇನು ಸರ್ವ್ ಮಾಡೋದು, ತಿನ್ನೋದು. ಕೇಳಿಸ್ತಾ? ನಿಮ್ಗೂ ಕೇಳಿಸ್ತಾ ಈ ಸೌಂಡು? ಕರಂ ಸೌಂಡು. ಮತ್ತೆ ಆಗ್ತಾಡ? ಬೇಗ ಹೋಗಿ ಬೆಂಡೆಕಾಯಿ ತಂದ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.